ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ವಿಠಾಬಾಯಿಯವರ ಅಭಂಗವನ್ನು ನೋಡೋಣ. ನಮಗೆ ಏನು ಹಸಿವಿರುತ್ತೋ ಪರಮಾತ್ಮ ಅದನ್ನು ದೊರಕಿಸ್ಕೊಡ್ತಾನೆ, ನಮಗೆ ಒದಗಿಸ್ಕೊಡ್ತಾನಂತೆ. ಎರಡೂ ಕೈ ಚಾಚಿ ಬೇಡಿ ಅವನ ಹತ್ರ ಅಪ್ಪ ಕೊಡಪ್ಪ ಅಂತ ಹೇಳಿದ್ರೆ, ಭಕ್ತಿಯಿಂದ ಬಿಡಿದ್ರೆ ಅವನು ಖಂಡಿತವಾಗಲೂ ಕೊಡ್ತಾನೆ ನಮಗೆ. ಅದಕ್ಕೆ ವಿಠಾಬಾಯಿ ಅಭಂಗ ಈಗ ಸಿಕ್ತು, ಏನು ತೊಗೊಳ್ಳಪ್ಪ ಅಂತ ಯೋಚನೆ ಮಾಡ್ತಿದ್ದೆ, ಅವನೇ ಕಳಿಸ್ಕೊಟ್ಟ. ಯಾಕೆಂದರೆ ನಾವು ಹೇಳ್ತೀವಲ್ವಾ, ಮನ ಕಾಯ ಪಾಹತೋ ಚಿದಂಬರ ಸೂತ್ರ ಹೇ ಸಂಪೂರ್ಣ ತುझे हाती जाण मन काय पाहतो ಚಿದಂಬರ. ಮನಸ್ಸು ಏನು ನೋಡ್ತೀಯಪ್ಪ, ಮನಸ್ಸೊಳಗಿರೋ ಮಾತು ನಿನಗೆ ಗೊತ್ತಿಲ್ಲದರೆ ಇನ್ಯಾರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡ್ತಿದ್ದೆ, ಏನು ತೊಗೊಳ್ಳಪ್ಪ ಅಭಂಗನ, ಅದಕ್ಕೆ ತೊಗೊಳಮ್ಮ ಅಂತ ಕೊಟ್ಟು ಕಳಿಸ್ದ. ಏನು ವಿಠಾಬಾಯಿ ಅಭಂಗವನ್ನು ಏನು ಹೇಳ್ತಾಳೆ ವಿಠಾಬಾಯಿ, ನಾವೆಲ್ಲರೂ ನೋಡೋಣ. ಎಲ್ಲರೂ ಸೇರಿ ಸ್ವಾಮಿ ಪಾದಕ್ಕೆ ಮುಟ್ಟೋಣ, ಕೃತಿಯಲ್ಲಿ ತರೋಣ. ಕೃತಿಯಲ್ಲೇ ತರೋದು ಬಹಳ ಅವಶ್ಯಕತೆ ಇದೆ. ಕಾಯ ವಾಚ ಮನಸ ತ್ರಿಕರಣ ಶುದ್ಧಿ ಮಾಡಿಕೊಂಡು ಚಿತ್ತವನ್ನು ನಮ್ಮ ಕೃತಿಯಲ್ಲಿ ಅಳವಡಿಸ್ಕೊಂಡಾಗ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಜೀವನದಲ್ಲಿ ಬದಲಾವಣೆ ಆದಾಗ ಸ್ವಾಮಿ ಅದನ್ನು ಒಪ್ಕೋತಾನೆ. ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಲ್ಲೇ ಯಾವ ಥರವಾದ ಒಂದು ಕೃತಿಯಲ್ಲಿ ನಮ್ಮ ಆ್ಯಕ್ಷನ್ಸ್ನಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ನಾವು ಮಾಡ್ತಿರೋ ಹರ್ಕತ್ ಬೇರೆ ಇದೆ, ಮಾತಾಡ್ತಿರೋದು ಬೇರೆ ಇದೆ, ಯೋಚನೆ ಮಾಡೋದು ಬೇರೆ ಇದೆ. ಅದು ಯಾವುದು ಲಿಂಕ್ ಆಗಲಿಲ್ಲ, ಅಲೈನ್ ಆಗಲಿಲ್ಲ, ಒಂದು ಲೈನಲ್ಲಿ ಅಲೈನ್ ಆಗಲಿಲ್ಲ. ಆವಾಗ ಆ ಅನುಭವ ನಮಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಆ ಅನುಭವ ಬರಬೇಕು. ನಾಮ ಮತ್ತು ನಾಮಿ ಒಂದಾಗಬೇಕು. ನಾಮ ತಗೊಳ್ತಿರೋನು ಯಾರು, ನಾಮ ಹೇಳ್ತಿರೋನು ಯಾರು, ನಾಮ ಹೇಳಿಸ್ತಿರೋನು ಯಾರು, ಮೂರೂ ಜನ ತ್ರಿಪುಟೀಚಿ ಹೇಖೂಣ ಜೇತೆ ಲೋಪತ್ತಾ ಪೂರ್ಣ. ಅದಾಗಬೇಕು ಅಂದರೆ ನಮ್ಮ ಚಿತ್ತ ಶುದ್ಧಿ ಆಗಬೇಕು. ಚಿತ್ತ ಶುದ್ಧಿ ಆಗೋಕ್ಕೆ ಕಾಯ ವಾಚ ಮನಸ ಮೂರು ಒಂದೇ ಲೈನ್ನಲ್ಲಿರಬೇಕು. ಕಾಯದಿಂದ ಬೇರೆ ಮಾತಾಡ್ತಿದ್ದೀವಿ, ಮನಸ್ಸೊಳಗೆ ಬೇರೆ ವಿಚಾರ ಇದೆ, ವಾಚಾದಿಂದ ಬೇರೆದು ಮಾತಾಡ್ತೀವಿ. ಮೂರರಲ್ಲೂ ಒಂದರಲ್ಲಿ ಹೊಂದಾಣಿಕೆ ಇಲ್ಲ. ಆವಾಗ ಸ್ವಾಮಿಗೆ ಮುಟ್ಲಿಕ್ಕೆ ಸಾಧ್ಯತೆ ಇಲ್ಲ. ಭಕ್ತಿ ಮಾಡ್ತಿದ್ದೀವಿ ಅಂತ ನಮಗೆ ಇಲ್ಯೂಷನ್ ಇದೆ, ನಮಗೆ ಅಹಂಕಾರ ಇದೆ. ಹೌದು, ಅವನು ಚರಣಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಚರಣಕ್ಕೆ ಮುಟ್ಟಬೇಕು ಅಂದ್ರೆ ಎಲ್ಲವನ್ನು ಬಿಟ್ಟು, ಪರಮಾರ್ಥ ಅಂದರೆ ಎಲ್ಲವನ್ನೂ ಬಿಡೋದಿದೆ. ಮತ್ತು ಹೊಸದಾಗಿ ಏನೂ ಕಟ್ಕೊಳ್ಳೋಂಗಿಲ್ಲ. ಹಿಂಗೆ ಬಂದುಬಿಟ್ಟು ಎಲ್ಲ ಬಿಡಬೇಕು. ನಾನು ದೇಹ ಬುದ್ಧಿ ಚಿತ್ತ ಅಹಂಕಾರ, ನಾನು ದೇಹಾಭಿಮಾನ ಎಲ್ಲವನ್ನು ಬಿಟ್ಟಾಗ ಅವನಲ್ಲಿ ಒಂದಾಗಲಿಕ್ಕೆ ಸಾಧ್ಯತೆ ಇದೆ. ವಿಠಾಬಾಯಿ ಏನು ಹೇಳ್ತಾರೆ ನೋಡೋಣ. राम नाम काढा घेई सदा तुम्ही, वर्ज्य करोनी पाही काम क्रोध सर्व, दुखणे मोह ममता जातो पाहता पाहता, ज्ञान हे निरोगी होता जाण क्षण न लागता, संताजवळ आहे रामनामाची काढा, जाऊनी घेता पिता दुखणे विषयाचा, कामिनी कांचन सर्व क्षयरोग जाण, चिदंबरासी सोडून सर्व दुखण्याची जाण, चिदंबरा वाचून सर्व रोगी मनुष्य, काढा घेताची सर्व निरोगी पूर्ण, विठाबाई म्हणे रोगीचे वैद्य संत जाण, समजावा खूण मी तो सांगते. ಜೈ ಚಿದಂಬರ್. ಏನು ಹೇಳ್ತಾರಪ್ಪ, ಏನು ಹೇಳ್ತಾರಮ್ಮ ವಿಠಾಬಾಯಿ? ರಾಮನಾಮ ಕಾಢ ಗೇಯಿ ಸದಾ ತುಮಿ. ರಾಮನಾಮ ಕಾಢ, ಕಾಢ ಅಂದರೆ ಔಷಧಿ. ಪ್ರಪಂಚದಲ್ಲಿ ನಮಗೇನೋ ಹುಷಾರಿಲ್ದಿದ್ದಾಗ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರ್ ಹೋದಾಗ ಏನು ಕೇಳ್ತಾನೆ ನಮಗೆ, ನಿಮಗೇನಾಗಿದೆ, ದುಖಣೆ ಅಂದರೆ ಏನು, ದುಖಣೆ ಅಂದರೆ ಏನು ನೋಯಿಸ್ತಾ ಇದೆ, ಎಲ್ಲಿ ನೋಯಿಸ್ತಾ ಇದೆ ಅಂತ ಕೇಳ್ತಾನೆ. ಹಾಗೆ ಇಲ್ಲಿ ಪರಮಾರ್ಥಕ್ಕೆ ಬಂದಾಗ ನಮ್ಮ ಭವರೋಗ ವೈದ್ಯ, ಭವ ಅಂದರೆ ವಿಷಯ, ಈ ವಿಷಯದ ರೋಗ ನಮಗಾಗಿದೆ. ವಿಷಯ ವಸ್ತು ಪ್ರಪಂಚ ಜನ ಎಲ್ಲರದ್ದು ರೋಗ ಆಗಿಬಿಟ್ಟಿದೆ ನಮಗೆ. ಆ ರೋಗ ದೂರ ಹೋಗಲಾಡಿಸೋನು ಯಾರು? ಸಂತ ಸದ್ಗುರು ಸತ್ಪುರುಷರು. ಅವನು ಭವರೋಗ ವೈದ್ಯ ಇರ್ತಾನೆ. ಆ ವೈದ್ಯನ ಹತ್ರ ಹೋಗಿ ನಾವು ಏನು ತಗೋಬೇಕು? ರಾಮನಾಮ ಕಾಢ ಘೇಯಿ ಸದಾ ತುಮಿ. ರಾಮನಾಮ ಕಾಢ, ರಾಮನಾಮ ಔಷಧಿಯನ್ನು ಸದಾ ತಗೊಳ್ತಾ ಹೋಗಿ. ಇದೆಂಥ ಕಾಢ ಇದೆಯಪ್ಪ, ಇದು ಸದಾ ತಗೊಳ್ಳೋ ಕಾಢ ಇದೆ. ಇದು 3 ಡೇಸು 5 ಡೇಸಿನ ಕಾಢ ಅಲ್ಲ. ಡಾಕ್ಟ್ರ್ ಹತ್ರ ಹೋಗಿ ಆ್ಯಂಟಿಬಯೋಟಿಕ್ಕು 3 ಡೇಸ್ ತೊಗೊಳ್ಳಿ, 5 ಡೇಸ್ ತೊಗೊಳ್ಳಿ, 7 ಡೇಸ್ ತೊಗೊಳ್ಳಿ ಅಲ್ಲ, ಅಂಥ ಕಾಢ ಅಲ್ಲ ಇದು. ಇದು ಎಂಥ ಕಾಢ ಅಂದರೆ ಆನಂದ ದೊರಕಿಸ್ಕೊಡುತ್ತೆ ಅಂಥ ಕಾಢ ಇದು. ಅಂಥ ಔಷಧಿ ಯಾವುದು? ಒಂದು ಭವರೋಗವನ್ನು ಬೇರು ಸಮೇತ
ಬೇರೆ ಸಮೇತ ಕಿತ್ತು ಆಚೆ ಹಾಕಿ ಸದಾ ಅಲ್ಲಿ ಶಾಶ್ವತ ಆನಂದವನ್ನು ದೊರಕಿಸ್ಕೊಡುವಂಥ ಕಾಢ ಔಷಧಿ, ಅದಕ್ಕೆ ಸದಾ ತಗೊಳ್ಳಿ ಅಂತ ಹೇಳ್ತಿದ್ದಾಳೆ ವಿಠಾಬಾಯಿ. ವರ್ಜ್ಯ ಕರೋನಿ ಪಾಹೆ ಕಾಮಕ್ರೋಧ ಸರ್ವ. ವರ್ಜ್ಯ ಮಾಡಬೇಕು. ಏನು? ಈ ಕಾಢ ತಗೊಳ್ಳುವಾಗ ನಮಗೆ ಡಾಕ್ಟ್ರ್ ಹೇಳ್ತಾರೆ ಡೂಸ್ ಆ್ಯಂಡ್ ಡೋಂಟ್ಸ್, ಪಥ್ಯ ಪಾಲಿಸಬೇಕು ಅಂತ ಹೇಳ್ತಾರೆ. ಆಪ್ ಏ ಮತ್ ಖಾವ್, ಓ ಮತ್ ಖಾವ್, ಏ ಛೋಡ್ದೋ ಓ ಛೋಡ್ದೋ ಅಂತಾರೆ. ಇಲ್ಲಿ ವರ್ಜ್ಯ ಏನಿದೆ ಪರಮಾರ್ಥದಲ್ಲಿ? ಕಾಮ ಕ್ರೋಧ ಎಲ್ಲ ಲೋಭ ವಿಕಾರಗಳನ್ನು ವರ್ಜ್ಯ ಮಾಡಬೇಕು. ಡೋಂಟ್ ಲಿಸ್ಟಲ್ಲಿ ಹಾಕಬೇಕು, ಮಾಡಬಾರ್ದು. ಡೂಸಲ್ಲಿ ಸದಾ ನಾಮಸ್ಮರಣೆ ಮಾಡ್ತಿದ್ವಿ. ಆಗ ರಾಮನಾಮ ಕಾಢ ತಗೋತಾ ಇರಬೇಕು ಯಾವಾಗಲೂ 24 ಗಂಟೆಗಳ ಕಾಲ ಕೂಡ ಆ ಕಾಢ ತಗೋತಿರ್ಬೇಕು. ವರ್ಜ್ಯ ಮಾಡಬೇಕು ಕಾಮಕ್ರೋಧ ಎಲ್ಲ ವಿಕಾರಗಳನ್ನು. ಜ್ಞಾನ ಹೇ ನಿರೋಗಿ ಹೋತಾ ಜಾಣ ಕ್ಷಣನಲಾಗತ್ತಾ. ಒಂದು ಕ್ಷಣನೂ ಹತ್ತೋದಿಲ್ಲ ಯಾವಾಗ ಈ ಕಾಢ ತಗೊಳ್ತಾ ಹೋದಾಗ ನಾವು ನಿರೋಗಿ ಆಗ್ತೀವಿ. ಅಂದರೆ ಒಳಗೆ ಜ್ಞಾನ ಏನಿದೆಯೋ ಪರಮಾತ್ಮ ಸ್ವರೂಪ ಇಲ್ಲಿ ಒಳಗಿದ್ದಾನೆ ಎಂಬುವ ಜ್ಞಾನ, ಅದು ಎಲ್ಲ ರೋಗ ಹೋದಾಗ ಜ್ಞಾನ ಉದಯವಾಗುತ್ತದೆ. ಸಂತ ಜವಳ आहे ರಾಮನಾಮಾಚಿ ಕಾಢ ಜಾವುನಿ ಘೇತಾ ಪೀತಾ ದುಖಣೆ ವಿಷಯಾಚ. ನಾವೇನು ಹೋಗ್ತೀವಿ ಅಲ್ಲಿ ಹೆಂಗೆ ಡಾಕ್ಟರ್ ಹತ್ರ ಹೋಗಲ್ಲಿ ಹೇಳ್ತೀವೋ, ಇಲ್ಲೂ ಪರಮಾರ್ಥದಲ್ಲಿ ಬಂದ್ರಿ ಗುರು ಹತ್ರ ಸದ್ಗುರು ಹತ್ರ ಹೋಗಿ ಹೇಳ್ತೀವಿ, ನಮಗೆ ಇದಾಗಿದೆ, ಪ್ರಪಂಚದಲ್ಲಿ ಇದಿಲ್ಲ ನಮ್ಮ ಹತ್ರ, ಅದಿಲ್ಲ ನಮ್ಮ ಹತ್ರ, ಮಕ್ಕಳಿಲ್ಲ, ಮರಿ ಇಲ್ಲ, ಸೀಟ್ ಸಿಗ್ತಿಲ್ಲ, ನೌಕರಿ ಸಿಗ್ತಿಲ್ಲ, ಇಂಥದ್ದೆಲ್ಲ ಹೇಳ್ತೀವಿ. ಅವನೇನು ಮಾಡ್ತಾನೆ? ನಮಗೇನು ಕೊಡ್ತಾನೆ? ತಗೊಳ್ಳಿ ರಾಮನಾಮ ಕಾಢವನ್ನು ತಗೊಳ್ಳಿ, ನಾಮಸ್ಮರಣೆ ಮಾಡಿ, ಜಪ ತಪ ಮಾಡಿ. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ನಿಮ್ಮ ದುಃಖಣೆ ನೋವೇನಿದೆಯೋ ಅದು ಹೋಗತ್ತಪ್ಪ. ಭವಬಾಧ ಏನಾಗಿದೆಯೋ ಅದೆಲ್ಲ ಹೋಗತ್ತೆ. ಕಾಮಿನಿ ಕಾಂಚಿನಿ ಕಾಂಚನ ಸರ್ವ ಕ್ಷಯರೋಗ ಜಾಣ. ಕ್ಷಯರೋಗ ಆಗಿದೆ. ಏನು ಕ್ಷಯರೋಗ? ದುಡ್ಡು, ಹಣ. ಕಾಮಿನಿ ಹೆಣ್ಣು, ಹೆಣ್ಣು ಹೊನ್ನು ಮಣ್ಣಿಗೆ ಸಮಾನ ಅಂತ ರಾಮಕೃಷ್ಣ ಪರಮಹಂಸರು ಹೇಳಿದ್ರು. ಕಾಮಿನಿ ಕಾಂಚನ ಸರ್ವ ಕ್ಷಯರೋಗ ಆಗಿಬಿಟ್ಟಿದೆ. ಇಂಥವ್ರು ಯಾರು ಅವ್ರ ಹಿಂದೆ ಹೋಗ್ತಾರೋ ಅವ್ರಿಗೆ ಕ್ಷಯರೋಗ ಅಂತ ಹೇಳ್ತಾಳೆ. ಎಷ್ಟು ಸ್ಪಷ್ಟವಾಗಿ ಖಣ್ಖರ್ ಅಂದರೆ ಅಷ್ಟು ನಿರ್ಧಾರ. ಅಂಥವ್ರು ಯಾರು ಸ್ವಾಮಿನ ಹೊಂದಿರ್ತಾರೋ, ಸ್ವಾಮಿ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೋ, ಭಗವಂತನ ಹೊಂದಿರ್ತಾರೋ, ಅವ್ರ ನಿರ್ಧಾರ ಹೆಂಗಿರ್ತಪ್ಪ ಅಂದರೆ ಅವರು ಬ್ಲಂಟ್ಲಿ ಹೇಳ್ತಾರೆ ನಮಗೆ ಕ್ಷಯರೋಗ ಆಗಿದೆ ನಿಮಗೆ ಅಂತ. ಯಾರು ಅವ್ರ ಹಿಂದೆ ಹೆಣ್ಣಿನ ಹಿಂದೆ, ದುಡ್ಡಿನ ಹಿಂದೆ, ಹೆಂಗಸಿನ ಹಿಂದೆ ಹೋಗ್ತಾರೋ ಅವರಿಗೆ ಕ್ಷಯರೋಗ ಆಗಿದೆ ಅಂತ ಹೇಳ್ತಾಳೆ. ಚಿದಂಬರಾಸಿ ಸೋಡುನ ಸರ್ವ ದುಃಖಣಾಚಿ ಜಾಣ. ಚಿದಂಬರನ ಬಿಟ್ಟು ಎಲ್ಲವೂ ದುಃಖಕ್ಕೆ ಕಾರಣ ಇದೆ. ನೀವೇನು ಅನ್ಕೋತಿರೋ ಇದು ಸುಖ ಇದೆ, ಅದು ಸುಖ ಇದೆ, ಇದು ಸುಖ ಇದೆ ಅಂತ, ಅವೆಲ್ಲ ದುಃಖಕ್ಕೆ ಕಾರಣ, ದುಃಖಕ್ಕೆ ಈಡೇರಾಗತ್ತೆ ಅಂತ ಹೇಳ್ತಾಳೆ ಅವಳು. ಅವನನ್ನು ಬಿಟ್ಟರು ನೀವು ದುಃಖದಲ್ಲಿ ಹೋಗಿ ಮುಳುಗ್ತೀರಾ. ಅವನನ್ನು ಹಿಡ್ಕೊಂಡ್ರ ಅವನ ದುಃಖದಿಂದ ನಿಮಗೆ ತೆಗೆದು ಆಚೆ ಹಾಕ್ತಾನೆ. ಅದಕ್ಕೆ ಅವನ ನಾಮದ ಕಾಢವನ್ನು ತಗೊಳ್ಳಿ. ಚಿದಂಬರ ವಾಚೂನ ಸರ್ವರೋಗಿ ಮನುಷ್ಯ. ನೋಡಿ ಎಷ್ಟು ಖಣ್ಖರವಾಗಿ ಹೇಳ್ತಾಳೆ, ಸ್ಪಷ್ಟವಾಗಿ ಹೇಳ್ತಾಳೆ ವಿಠಾಬಾಯಿ. ಚಿದಂಬರನ ಬಿಟ್ಟು ಎಲ್ಲ ಮನುಷ್ಯರು ರೋಗಿ ಇದ್ದಾರೆ. ನಾವೆಲ್ಲರೂ ಯಾರು? ನಾವೆಲ್ಲರೂ ರೋಗಿ ಇದ್ದೀವಿ. ಯಾವ ರೋಗ ಆಗಿದೆ ನಿಮಗೆ? ವಿಷಯದ ರೋಗ ಆಗಿದೆ. ಅವನನ್ನು ಬಿಟ್ಟು ಅಂದರೆ ಏನಪ್ಪ? ಅವನು ನಮ್ಮನ್ನು ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ. ನಾವು ಅವನನ್ನು ಬಿಟ್ಟು ಹೋಗಿದ್ದೀವಿ. ಯಾಕೆ? ನಮಗೆ ವಿಷಯ, ವಸ್ತು, ಜನ, ಆ ಮಾನ ಸಮ್ಮಾನಗಳು ಎಷ್ಟು ಬೇಕಾಗಿದೆ ಅಂದರೆ ಅಲ್ಲಿ ಅವನನ್ನು ಜ್ಞಾಪಕ ಮಾಡ್ಕೊಳ್ಳಿಕ್ಕೆ ನಮಗೆ ಟೈಮ್ ಇಲ್ಲ. ಎಷ್ಟು ಟೈಮು? ಲಿಮಿಟೆಡ್ ಟೈಮ್ನಲ್ಲಿ ನಾವು ಅವನನ್ನು ಜ್ಞಾಪಕ ಮಾಡ್ಕೋತೀವಿ. ಅವನು ಯಾರಿದ್ದಾನೆ? ಇನ್ಫೈನೈಟ್ ಅಂತೀವಿ, ಅನ್ಲಿಮಿಟೆಡ್ ಅಂತೀವಿ, ಸರ್ವವ್ಯಾಪಕ ಅಂತೀವಿ. ಹಂಗೆ ಅಂದ ಮೇಲೂ ಕೂಡ ನಾವು ನನ್ನಲ್ಲಿ ಎಲ್ಲಿ ಫಿಕ್ಸ್ ಮಾಡ್ತೀವಿ? 1 hour ಸತ್ಸಂಗ, 10 ನಿಮಿಷ ನಾಮಸ್ಮರಣೆ, ಒಂದು ಅರ್ಧ ತಾಸು ಪಾರಾಯಣ, ಅರ್ಧ ತಾಸು ಭಕ್ತಾನಂದ ಲಹರಿ, ಎಲ್ಲ ಟೈಮ್ ಫಿಕ್ಸ್ ಮಾಡ್ಕೊಂಡು ಮಾಡ್ತೀವಿ. ಯಾರಿಗೆ? ಕಾಲಾತೀತನಾದವನಿಗೆ ಟೈಮ್ ಫಿಕ್ಸ್ ಮಾಡ್ತೀವಿ ನಾವು. ಅವನ ಜಪ ನಾವು ಇಷ್ಟೇ ಮಾಡಬೇಕು, ಅವನ ಸ್ತೋತ್ರನ ಇಷ್ಟೇ ಹೇಳ್ಕೋಬೇಕು. आज क्यों टाइम नहीं मिला हमको, ऑफिस जाना था, पढ़ाई करना था, ये करना है, वो करना है, ड्यूटी है, सब है, घर का सब काम है. उससे भी ज़्यादा क्या काम है? व्हाट्सएप पे बक करना, टीवी देखना, सास बहू सीरियल देखना, ये सब काम ज़्यादा इम्पॉर्टेंट है. इसके बारे में उसके बारे में बात करना बहुत इम्पॉर्टेंट है हमको. लेकिन जिसने ये सांस दिया है, जिसने सांसों की माला पे सिमरू में पी का नाम ಅಂತ ಒಂದು ಇದು ಬರುತ್ತೆ, ಗಜಲ್ ಇದೆ.
ಅಂದರೆ ಅದು ಸೂಫಿ ಗಜಲ್ಲು. ಸಾಸೋ ಕಿ ಮಾಲಾ ಪೆ ಸಿಮರು ಮೇ ಪೀ ಕಾ ನಾಮ್. ಸಾಸೋ ಕಿ ಮಾಲಾ ಅಂದರೆ ಶ್ವಾಸೋಶ್ವಾಸ 21,600 ಶ್ವಾಸದ ಮೇಲೆ ನಾಮ ತಗೊಳ್ತಿದ್ರು ರಾಜಾರಾಮ್ ಮಹಾರಾಜರು, ವಿಠಾಬಾಯಿ, ಮೀರಾಬಾಯಿ, ಅವರೆಲ್ಲರೂ ಜನಾಬಾಯಿ ಹಾಗೆ ನಾಮ ತಗೊಳ್ತಿದ್ರು. ಹಂಗೆ ನಾಮ ತಗೊಂಡು ಲಿಂಗ ಶರೀರದಲ್ಲಿ ಸ್ಥಾಪನೆ ಮಾಡಿಕೊಂಡು ಅವನಲ್ಲಿ ಐಕ್ಯ ಆಗೋಗಿದ್ರು ಅವರು. ಅದು ಅವನನ್ನು ಬಿಟ್ಟಾಗ ಎಲ್ಲ ಮನುಷ್ಯರು ರೋಗಿ ಇದ್ದಾರೆ. ಈ ಪ್ರಪಂಚಕ್ಕೆ ಬಂದಿರೋ ಪ್ರತಿಯೊಬ್ಬ ಮನುಷ್ಯನೂ ರೋಗಿ ಇದ್ದಾನೆ. ನಾವೆಲ್ಲ ರೋಗಿ ಇದ್ದೀವಿ. ಎಲ್ಲಿ ತನಕ ನಮಗೆ ಚಿದಂಬರ ನಾಮದ ಹುಚ್ಚು ಹಿಡಿಯೋದಿಲ್ವೋ, ಎಲ್ಲರನ್ನು ಬಿಟ್ಟು ಅವನನ್ನು ಹಿಡ್ಕೊಳ್ಳೋದಿಲ್ವೋ, ಅಲ್ಲಿ ತನಕ ನಾವೆಲ್ಲರೂ ರೋಗಿ ಇದ್ದೀವಿ. ಟೈಮ್ ಲಿಮಿಟೆಡ್ನಲ್ಲಿ ನಾವು ಮಾಡಿದ್ದೀವಿ ಇಲ್ರಿ, ಇಲ್ಲಿ ನಮಗೆಲ್ಲ ಸರಿ ಹೋಗ್ಬಿಟ್ಟಿದೆ ಅಂದರೆ ಅದು ಹೆಂಗಾಗುತ್ತೆ ಅಂದರೆ ಸಪ್ರೇಷನ್ ಆಗಿರುತ್ತೆ ರೋಗ, ಮತ್ತೆ ಪುನಃ ಅದು ಉದ್ಭವ ಆಗುತ್ತೆ. ಮತ್ತು ಇನ್ನೊಂದು 1 ತಿಂಗಳು 2 ತಿಂಗಳು ಬಿಟ್ಟು ಮತ್ತೆ ನೆಗಡಿ ಆಯಿತು, ಕೆಮ್ಮಾಯ್ತು ರೀ, ಹಿಂಗಾಯ್ತು ರೀ, ಹಂಗಾಯ್ತು ಅಂತ ಪುನಃ ಡಾಕ್ಟ್ರ್ ಹತ್ರ ಹೋಗ್ತಿರ್ತೀವಿ ನಾವು. ಅದು ಟೆಂಪ್ರರಿ ಬೇಸಿಸ್ ಮೇಲೆ ಸೊಲ್ಯೂಷನ್ ಕೊಟ್ಟಿರ್ತಾರೆ ಡಾಕ್ಟ್ರು, ಕಾಢ ಕೊಟ್ಟಿರ್ತಾರೆ. ಈ ಕಾಢ ಹೆಂಗಿದೆಯಪ್ಪ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತಾನೆ ಅವನು ಪರಮಾತ್ಮ. ಎಂಥ ಪರ್ಮನೆಂಟ್ ಸೊಲ್ಯೂಷನ್ನು? ನೀನು ಒಮ್ಮೆ ಅವನ ಪಾದವನ್ನು ಹಿಡ್ಕೊ, ನೀನು ಜಗತ್ತನ್ನು ಬಿಟ್ಟು ಹಾಕು, ಪರ್ಮನೆಂಟ್ ಆನಂದ ಕೊಟ್ಟುಬಿಡ್ತೀನಿ ನಿನಗೆ, ನೀನು ಯಾರು ಅಂತ ತೋರಿಸ್ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಕಾಢ ಘೇತಾಚಿ ಸರ್ವ ನಿರೋಗಿ ಪೂರ್ಣ. ಕಾಢ ತಗೊಳ್ತಾ ನಾವೆಲ್ಲ ನಿರೋಗಿ ಆಗೋಗ್ತೀವಿ, ಪೂರ್ಣವಾಗಿ ನಿರೋಗಿ ಆಗ್ತೀವಿ. ಯಾಕೆಂದರೆ ಇದು ಎಂಥ ಕಾಢ? ಇದು ಮಹದ್ಭಾಗ್ಯದ ಕಾಢ, ಇದು ಪರಮಾತ್ಮನ ಪಡ್ಕೊಳ್ಳುವಂಥ ಕಾಢ, ಇದು ಆನಂದ, ಬ್ರಹ್ಮಾನಂದ, ಪರಮಾನಂದದ ಕಾಢ ಇದು. ಇಂಥ ಒಂದು ಕಾಢ ತೊಗೊಂಡ್ರೆ ಯಾಕೆ ನಿರೋಗಿ ಆಗೋದಿಲ್ಲ ನಾವು? ಖಂಡಿತವಾಗ್ಲೂ ಹಾಗೇ ಆಗ್ತೀವಿ. ವಿಠಾಬಾಯಿ ಮಣೆ ರೋಗೀಚೆ ವೈದ್ಯ ಸಂತ ಜಾಣ ಸಮಜಾವ ಖೂಣ ಮೀತೋ ಸಾಂಗತೆ. ಖೂಣ ಅಂದರೆ ನಾನು ಲಕ್ಷಣಗಳೇ ಹೇಳ್ತೀನಿ. ಎಂಥದಪ್ಪ? ಯಾರು ರೋಗೀಚೆ ವೈದ್ಯ ಯಾರಿದ್ದಾರೆ ಇಲ್ಲಿ? ನಮಗೆ ಯಾವ ರೋಗ ಆಗಿದೆ? ಭವರೋಗ ಆಗಿದೆ. ಆ ಭವರೋಗ ವೈದ್ಯ ಯಾರು? ಆ ಸಂತ, ಸದ್ಗುರು, ಸತ್ಪುರುಷ. ಅವನು ಬಂದು ನಮಗೇನು ಮಾಡ್ತಾನೆ? ಆ ಕಾಢವನ್ನು ಕೊಟ್ಟು ತಗೊಳಪ್ಪ, ನಿನ್ನ ಎಲ್ಲ ರೋಗವು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆ ಲಕ್ಷಣಗಳನ್ನು ತಿಳ್ಕೊಳ್ಳಿ. ಅಂಥ ಒಬ್ಬ ಸಂತ ಸದ್ಗುರು ಸಿಕ್ಕಾಗ ಅವನನ್ನು ಕಾಲು ಹಿಡ್ಕೊಂಡ್ರೆ ಪುನಃ ಅವನ ಕಾಲನ್ನು ಯಾವತ್ತೂ ಬಿಡಬೇಡಿ. ಪ್ರಪಂಚವನ್ನು ಬಿಟ್ಟರೂ ಪರವಾಗಿಲ್ಲ, ಅವನ ಚರಣವನ್ನು ಬಿಡಲೇಬೇಡಿ ಅಂತ ವಿಠಾಬಾಯಿ ಲಕ್ಷಣಗಳನ್ನು ಹೇಳ್ತೀನಿ. ಅವನ ಕಾಲು ಹಿಡ್ಕೊಳ್ರಪ್ಪ. ರಾಮನಾಮ ಕಾಢವನ್ನು ಸದಾ ತಗೊಳ್ಳಿ ನಿಮ್ಮ ಮುಖದಲ್ಲಿ. 24 ಗಂಟೆಗಳ ಕಾಲ ಎಲ್ಲ ಅವಸ್ಥೆಯಲ್ಲೂ ಎಲ್ಲ ಕಾಲದಲ್ಲೂ ತಗೊಳ್ಳುವಂಥದ್ದು ಕಾಢ ಯಾವುದಪ್ಪ ಅಂದರೆ ಅಲೌಕಿಕ ಕಾಢ. ಅದು ಲೌಕಿಕ ಕಾಢ ಅಲ್ಲ. ಲೌಕಿಕ ಕಾಢ 3 ದಿವಸ 4 ದಿವಸ 5 ದಿವಸ ತೊಗೊಂಡು ಬಿಟ್ಟುಬಿಡ್ತೀವಿ ನಾವು. ಇದು ಅಲೌಕಿಕ ಕಾಢ, ರಾಮನಾಮ ಕಾಢ, ಚಿದಂಬರ ನಾಮ ಕಾಢ. ಅಲೌಕಿಕ ಕಾಢವನ್ನು ತಗೊಂಡು ನಮ್ಮ ಭವಸಾಗರದಿಂದ ದಾಟಿ ನೌಕೆಯಲ್ಲಿ ಬಂದಿದ್ದಾನವನು. ಆ ನೌಕೆಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಅಂಬಿಗನಾಗಿ ಬಂದಿದ್ದಾನೆ. ಅಂಬಿಗನಾಗಿ ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಅವನ ಜಗತ್ತಿಗೆ, ಅವನ ಲೋಕಕ್ಕೆ, ಪರಂಧಾಮಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾ ಅಭಂಗವನ್ನು ಸ್ವಾಮಿ ಚರಣಕ್ಕೆ, ವಿಠಾಬಾಯಿ ಚರಣಕ್ಕೆ ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.